ತಾವು ಮಾತಾಡ್ತಾ ಒಂದು ಮಾತಂದ್ರೆ ಮೋದಿಯ ಆಶಯದಂತೆ ಸರ್ಕಾರ ನಡೆದುಕೊಳ್ತಿಲ್ಲ ಅಂತ ತಾವೇ ನೇರವಾಗಿ ಹೇಳಿದಿರಿ. ದಿನ ಬೆಳಗಾದ್ರೆ ಪ್ರತಿಯೊಂದು ಸರ್ಕಾರದ ಒಳಗಿನ ಅಧಿಕಾರಿಗಳು, ಸರ್ಕಾರದ ಶಾಸಕರು, ಸಚಿವರೇ ಹೇಳ್ಕೊತಿದ್ದಾರೆ. ಹೊಸ ಹಗರಣಗಳು, ಪ್ರತಿದಿನ ಹೊಸ ಹಗರಣಗಳು ಆಚೆ ಬರ್ತಿದೆ. ತಾವು ಮೊದಲಿಂದ ಕೂಡ ನೇರ ನುಡಿಯ ವ್ಯಕ್ತಿಯಾಗಿದ್ದೀರಿ, ಔಟ್ಸ್ಪೋಕನ್ ಆಗಿದ್ದೀರಿ. ಸರ್ಕಾರದ ಒಳಗಿದ್ದು ಕೂಡ ತಾವು ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಸುಮ್ಮನೆ ಇದ್ದೀರಾ ನೀವು? ನೋಡ್ರಿ, ಯಾವ ವಿರೋಧ ಪಕ್ಷ ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಓಕೆ, ಇನ್ನೂ ಮಾಡ್ತಿಲ್ಲ ಅಂತೀರಾ ನೀವು? ನಿಮ್ಮ ನಾಯಕರುಗಳೇ ಎಲ್ಲ ಹೊಂದಾಣಿಕೆ ಅದಾರ. ಸುಮ್ಮನೆ ನೀವು ಪಾಪ ಕಾರ್ಯಕರ್ತರು ಹೋರಾಟ ಮಾಡ್ತೀರಿ ಅಷ್ಟೇ. ತಮ್ದು ಹೊಂದಾಣಿಕೆ ಇಲ್ಲ ಅಲ್ಲ ಸರ್? ತಮ್ದು ಇಲ್ಲ ಅಲ್ಲ ಹೊಂದಾಣಿಕೆ? ಯಾರ್ಯಾರು ತಮ್ದು ಹೊಂದಾಣಿಕೆ ಇಲ್ಲ? ವಿಧಾನಸಭೆ ಹೇಳೀನಿ, ನೀವು ಏನು ಪ್ರೂಫ್ ಕೊಡ್ತೀರಿ? ನೀವು 40% ಅಂತ ಟೀಕೆ ಮಾಡ್ತೀರಿ. ನೀವು ಪ್ರೂಫ್ ಕೊಡಬೇಕಾಗಿತ್ತಲ್ಲ, ಲೋಕಾಯುಕ್ತಕ್ಕೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ. ಅರೇ ನೋಡ್ರಿ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ. ಭ್ರಷ್ಟಾಚಾರ ಇಲ್ಲ, ನಾವು ಭಾಳ ಸಾಚಾ ಇವತ್ತು ನಾ ಹೇಳೋಕ್ಕಾಗೋದಿಲ್ಲ. ಹಾಂ, ಪ್ರಶ್ನೆ ಆಯಿತು. ನಿಮ್ಮ ಪ್ರಶ್ನೆ ಅಷ್ಟೇ ಆಯಿತು. ನೀವು ಅದರಲ್ಲಿ ಭಾಗಿದ್ದೀರಿ. ನಾನು ಕೇಳಿದೆ, ನೀನು ಒಬ್ಬ MLA, ಕಾಂಗ್ರೆಸ್ MLA 40% ಇರ್ತಿರಲ್ಲ, ಮತ್ತು ನೀವು ತೊಗೊಂಡು ಹೌದು ಸರ್ ನಮಗೂ ಬಂದಿದೆ ಅಂತ ಹೇಳಿದ್ರು. ಸರ್, ಈ ಗೋಮಾತೆ ಇದೆಯಲ್ಲ ಸರ್, ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ನನಗೆ ಬಹಳ ಜನ ಹಿಂದೂಗಳ ಫ್ರೆಂಡು, ಅವ್ರ ಜೊತೆ ನಾನು ಹೋಗಬೇಕಾದ್ರೆ ಆ ಗೋಮಾತೆ ಎಲ್ಲ ಗಂಜಲ ಹಾಕಿದ್ರೆ ಆ ಗಂಜಲವನ್ನು ಹಿಡ್ಕೊಂಡು ನನ್ನ ತಲೆ ಮೇಲೆ ಹಾಕ್ಕೊಂಡು 333 ಕೋಟಿ ದೇವರುಗಳು ಕೂಡ ನನಗೆ ಒಳ್ಳೇದು ಮಾಡಲಪ್ಪ ಅಂತ ಹೇಳ್ಕೊಂಡು ಬೆಳೆದವನು ನಾನು. BJP ಅವರು ಇವತ್ತು ಹೊರದೇಶಗಳಿಗೆ ಲಕ್ಷಾಂತರ ಟನ್ಗಳು ಮಾಡ್ತಾ ಇದ್ದಾರೆ, ನೀವು ಮಾತಾಡ್ತಾ ಇಲ್ಲ. BJP ಅವರು ಕರ್ನಾಟಕದಿಂದ ಪ್ರತಿದಿನ ಗೋವಾಗಳಿಗೆ ಗೋ ಹತ್ಯೆ ಮಾಡಿ ಟನ್ಗಟ್ಟಲೆ ಮಾಂಸಗಳನ್ನ ಕಳಿಸ್ತಾ ಇದ್ದಾರೆ, ನೀವು ಮಾತಾಡ್ತಾ ಇಲ್ಲ. ಆದರೆ ಬೇರೆ ಸರ್ಕಾರಗಳಿದ್ದಾಗ ನೀವು BJP ಅವರು ರೋಡ್ಗಳಿಗಿಳಿತೀರಾ, ರಸ್ತೆಗಳಿಗಿಳಿತೀರಾ, ರಸ್ತೆಗಳು ಬಂದ್ ಮಾಡ್ತೀರಾ. ಅಂದರೆ ಗೋ ಹತ್ಯೆಯನ್ನು ನೀವು ರಾಜಕೀಯ ದಾಳವಾಗಿ ಬಳಸ್ಕೋತಾ ಇದ್ದೀರಾ ತಾನೇ BJP? ನಿಜ ಹೇಳ್ಬಿಡಿ ಸರ್. ಗೋ ಹತ್ಯೆ ನಿಷೇಧ ಕಾನೂನು ಈ ರಾಜ್ಯದಲ್ಲಿ ತಂದವರು ನಾವೇ. ಇವತ್ತು ನಂದೇ ಗೋಶಾಲೆ ಇದೆ, 1000 ಆಕಳದ ನನ್ನ ಬಳಿ. ನಾ ಮತ್ತೊಬ್ಬರಿಗೆ ಬೋಧನೆ ಮಾಡ್ಕೊತ ಹೋಗೋದಿಲ್ಲ. ಇವತ್ತು ನಂದು ಇಡೀ ರಾಜ್ಯದಲ್ಲಿ ಮಾದರಿಯಾದ 80 ಎಕರೆದಲ್ಲಿ ಗೋಶಾಲೆ ಇದೆ. ಭಾಳ ದೊಡ್ಡ ಕಾಂಗ್ರೆಸ್ ನಾಯಕರು ಸ್ಲಾಟರ್ ಹೌಸ್ ಇದೆ ಈ ದೇಶದಲ್ಲಿ. ಸರ್, ಅದನ್ನು ಅಲ್ಪಸಂಖ್ಯಾತರ ಮೇಲೆ ಯಾಕೆ ಹಾಕ್ತೀರಾ ಅಂತ ನಾನು ಹಂಗೆ ಇಲ್ಲೇ ಇಲ್ಲರಿ, ಅಲ್ಪಸಂಖ್ಯಾತರ ಮ್ಯಾಗೆ ಹಾಕೇ ಇಲ್ಲ. ನಿಮ್ಮ ಕಲ್ಪನೆ ಹಂಗಾಗಿದೆ. ಅಲ್ಪಸಂಖ್ಯಾತರ ಮ್ಯಾಗೆ ಯಾಕೆ ಹಾಕ್ತಾರೆ? ನಿಮಗೆ BJP ಅವರಿಗೆ ಗೋವು ಅನ್ನೋದು ರಾಜಕೀಯದ ಟ್ರಂಪ್ ಕಾರ್ಡು. ಅದನ್ನು ಬಳಸ್ಕೊಂಡು ಭಾವನೆಗಳ ಜೊತೆ ಆಟ ಆಡ್ಕೊಂಡು ಓಟ್ ತಗೊಳ್ತೀರಿ. ನೀವು ಅಧಿಕಾರಕ್ಕೆ ಬಂದ ಮೇಲೂ ಬೀಫ್ ರಫ್ತಾಗೋದು ಆಗ್ತಿರುತ್ತೆ. ಕರ್ನಾಟಕದಿಂದ ಗೋವಾಗೆ ಬಸ್ಸುಗಳು ಹೋಗ್ತವೆ. ನೋಡಿರಿ, ಒಮ್ಮಿಂದೊಮ್ಮೆ ಯಾವುದು ನಾವು 100% ನಿಲ್ಸಿವತ್ತು ನಾನು ಹೇಳೋದಿಲ್ಲ. ಆದರೆ ಅದರ ಪ್ರಮಾಣ ಕಡಿಮೆ ಆಗೋದು ಹೋಗ್ತಾ ಇದೆ. ಮೊದಲು ನಮ್ಮ ಬಿಜಾಪುರನಲ್ಲಿ ಸಿಕ್ಕಾಪಟ್ಟೆ ಸೋಲಾಪುರಕ್ಕೆ ಹೋಗ್ತಿತ್ತು. ಈ ಪೂರ್ತಿ ನಿಂತು ಹೋಗಿದೆ. ಮೊದಲಿನ ಸ್ಥಿತಿ ಇಲ್ಲ. ಆದರೆ ಅದನ್ನು ಜಾಗೃತಿ ಮಾಡೋದು ಏನಾಗ್ತದೆ, ಬರೀ ಗೋ ಹತ್ಯೆ ಆಗಬಾರ್ದಂದ್ರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆನೂ ಮಾಡಬೇಕು. ಹೌದು, ಈಗ ಸರ್ಕಾರ ನಮ್ಮದು ಮಾಡ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಗೋಶಾಲೆ ತಿರುತ್ತಾ ಇದ್ದಾರೆ. ಒಂದ್ಸಲ ಹೇಳಿದ್ರಿ ಸ್ಟೇಟ್ಮೆಂಟು, 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆಗ್ಬೋದು ಅಂತ. BJPಯಲ್ಲಿ ನಿಜಾನ? ಹಂಗಂದ್ರೆ CM ಬೊಮ್ಮಾಯಿಯವರು 2,500 ಕೋಟಿ ಕೊಟ್ಟು CM ಆದ್ರ? ಓಕೆ, ತಮ್ಮದೊಂದು ಸ್ಟೇಟ್ಮೆಂಟು ಮತ್ತೆ ಚರ್ಚೆಗೆ ಬರುತ್ತೆ. 2,500 ಕೋಟಿ 2,500 ಕೋಟಿದು ನನ್ನ ಒರಿಜಿನಲ್ ನಾ ಏನು ಮಾತಾಡಿನ ಅನ್ನೋದು ಕೇಳಿರೇನು? ನಾ ಹೇಳಿದ್ದಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ, ದಿಲ್ಲಿ ಒಳಗಾಗಲಿ ಬೆಂಗಳೂರಿನಾಗಲಾಗಲಿ ದಲಾಲ್ಗಳು ಹುಟ್ಬಿಟ್ಟಾರೆ. ಈಗ ನನಗೆ ಒಬ್ಬರು ಬಂದು ಕೇಳ್ತಾರೆ, ಸರ್ ನಿಮ್ಮದು ಮಿನಿಸ್ಟ್ರ್ ಮಾಡ್ತೀವಿ, ಇಷ್ಟು ಕೋಟಿ ರೆಡಿ ಮಾಡಿರಿ ಅಂತಾರೆ ಮುಖ್ಯಮಂತ್ರಿಗೆ. ನಾತೀನಿ ನಾವು 30-40 ವರ್ಷ ಪಕ್ಷಕ್ಕೆ ದುಡಿದವರು. ನಾವು ನೇರವಾಗಿ ಪ್ರಧಾನಮಂತ್ರಿಗಳು, ವಾಜಪೇಯಿಯವರು, ಅದ್ವಾನಿಯವರು, ರಾಜನಾಥ್ ಸಿಂಗ್ರ ಜೊತೆಗೆ ನೇರವಾಗಿ ಗೊತ್ತಿದ್ದಂಥವ್ರು ನಮಗೆ ಬಂದು ಹೇಳ್ತಾರೆ 2,500 ಕೋಟಿ ಇಲ್ಲಿದ್ದು ಕೂಡ ಆಗ್ತೈತೆ. ಸೋನಿಯಾ ಗಾಂಧಿ ಅವ್ರು ನನಗೆ ಪರಿಚಯ ಅದಾರ್ತಾರೆ. ಒಬ್ಬರು ನನಗೆ ಅಮಿತ್ ಶಾ ಅವರು ನಮ್ಗೆ ಭಾಳ ಕ್ಲೋಸ್ ಅದಾರ ಹೇಳ್ತಾರೆ. ಅದಕ್ಕೆ ರಾಮದುರ್ಗದಲ್ಲಿ ನಾನು ಹೇಳಿದ್ದೇನು, ಅಲ್ಲಿ ಒಂದು 3-4 ವಿಧಾನಸಭಾ ಕ್ಯಾಂಡಿಡೇಟ್ಗಳು ಕೂತಿದ್ರು. ಅವರೆಲ್ಲ ಅವರು ಒಂದೊಂದು ಕಡೆ ದಲಾಲರ ಬಳಿ ಅಡ್ಡಾಡಿ ಬಂದವ್ರೆ. ಅವ್ರಿಗೆ ಹೇಳಿದೆ, ಹಿಂಗೆ ನನ್ನಂಥವ್ರಿಗೇ 2,500 ಕೋಟಿ ಕೊಟ್ಟು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಕೆಲವೊಂದು ದಲಾಲ್ಗಳು ಅಡ್ಡಾಡ್ತಾರಪ್ಪ ದಿಲ್ಲಿ ಇದರಲ್ಲಿ. ಸರ್, ನನಗೆ ವಾಟ್ಸಪ್ನಲ್ಲಿ ಕೆಲವೊಂದು ಮೆಸೇಜ್ ಬರ್ತಿದ್ವು, ಕಾಲ್ ಬರ್ತಿದ್ದು ಸ್ವಾಮಿಗಳದು. ಅಲ್ಲಿ ಯಾವ ದಿಲ್ಲಿಯೊಳಗೆ ಒಬ್ಬ ಸ್ವಾಮಿ, ಅವನು ಇಲ್ಲ हम नड्डा से बात किया है, हम उनसे बात किया है, आप दिल्ली आ जाओ, हम ये करेंगे, आप पैसा इकट्ठा करो. ನಾನು 1,500 ಕೋಟಿ ಅಂದ್ರೆ ಎದಕ್ಕತ್ತಾರ? ಅದು ಒಯ್ದು ಹೆಂಗೆ ಅದು ತರುದ? ನಮ್ಮ ಬಲ್ಲಿ 1,500 ಕೋಟಿ ಬೇಕಲ್ರಿ. ನಾ ಹೇಳಿದ್ದು ಬೊಮ್ಮಾಯಿಯವರು 2,500 ಕೋಟಿ ಕೊಟ್ಟು ಆಗ್ಯಾರತ್ ನಾ ಹೇಳಿಲ್ಲ. ಅದು ಕರೆಕ್ಟ್ ರೆಕಾರ್ಡ್. ಅದು ಮಾಧ್ಯಮದವ್ರಿಗೆ ಒಮ್ಮೆ ಏನಾಗ್ತದೆ, ಅವ್ರು ಸಂಜೀತನ ಇದನ್ನು ಹೊಡೆದಿಲ್ಲ. ರಾತ್ರಿ ಏನೋ ಆಯಿತು ಅಡ್ಜಸ್ಟ್ಮೆಂಟು, ಮುಂಜಾನೆ ಯತ್ನಾಳೆ 2,500 ಕೋಟಿದು ಯಾವ್ದು ಸರ್? ಏನು ಅಡ್ಜಸ್ಟ್ಮೆಂಟ್ ಆಯಿತು ಮಾಧ್ಯಮದವ್ರ ಜೊತೆ? ಮಾಧ್ಯಮದವ್ರು ಏನೋ ಭಾಳ ಏನೋ 100% ಸತ್ಯನ ತೋರಿಸ್ತಾರ್ತೇನೋ ನಾ ಏನು ಒಪ್ಪೋದಿಲ್ಲ. TV ಸ್ಟುಡಿಯೋದಲ್ಲಿ ನೀವು ರೆಕಾರ್ಡ್ ಮಾಡ್ತಿದ್ದಾರೆ ಮತ್ತು ಮಾಧ್ಯಮದವ್ರನ್ನೇ. ಹೌದು, ಅದು ಹೇಳಬೇಕಾಗ್ತದೆ. ಮಾಧ್ಯಮದವರು ಅದನ್ನು ಯಾವಾಗ ಅವರು ಎಲ್ಲಿದೋ ಒಂದು ಇದು ಬತ್ತು, ಯತ್ನಾಳ್ ಮುಗಿಸ್ಬೇಕು. ಇದು ಒಳ್ಳೆಯ ಇಶ್ಯೂದಾಗ ಸಿಕ್ಕಾನೆ.
ಇದರಾಗೇ ಹೈಕಮಾಂಡ್ ಕಡೆಯಿಂದ ಇವನು ಉಚ್ಚಾಟನೆ ಮಾಡಿಸ್ಬೇಕಂತೇಳಿ ಹರಸಾಹಸ ಮಾಡಿ ಇಲ್ಲಿವರೆಗೂ ಯತ್ನಾಳ ಇನ್ನು 2 ದಿವಸದಲ್ಲಿ ನೋಟಿಸ್ ಖಚಿತ, ಉಚ್ಚಾಟನೆಗೆ ಸಿದ್ಧವಾದ ವೇದಿಕೆ ಎಲ್ಲ ಮೀಡಿಯಾದಾಗ ಬಂದು. ಆದರೆ ಯತ್ನಾಳಿಗೆ ಏನೂ ಆಗಿಲ್ಲ. ಇನ್ನಾನು ಬಿ ಜೆ ಪಿ ಒಳಗೆ ಅದಾನೆ. 2,500 ಕೋಟಿ ಭಾಳ ಗಂಭೀರ ಆರೋಪ. ಅದು ನಿಜವಾಗಿಯೇ ಇತ್ತಂದ್ರೆ ಉಚ್ಚಾಟನೆ ನಾನು ಮಾಡ್ತಿದ್ರು. ಅದು ನಿಜ ಇಲ್ಲ. ಏನು ಮಾಧ್ಯಮದವ್ರ ಮೇಲೆ ಅಷ್ಟು ಸಿಟ್ಟು ನಿಮಗೆ? ಮಾಧ್ಯಮದವ್ರು ಸಿಟ್ಟಿಲ್ರಿ. ನೋಡ್ರಿ, ನಾನು ಬೆಳೆದಿದ್ದೇ ಮಾಧ್ಯಮದಿಂದ. ನಾವು ಎಲ್ಲ ಸಣ್ಣ ಕಾರ್ಯಕರ್ತರಿದ್ದಾಗ ನಾವೆಂದು ಹೋರಾಟ ಮಾಡಿದ್ವಿ. ನೋಡಿರಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಹೋರಾಟ ಮಾಡ್ತಿದ್ವಿ, ಯಾವುದೇ ಒಂದು ಬೆಲೆ ಏರಿಕೆ ಬರಲಿ, ಈ ರಾಸಾಯನಿಕ ಗೊಬ್ಬರದ ಎಲ್ಲ ಇಂಥವೆಲ್ಲ ಕರೆ ಬಿ ಜೆ ಪಿದಿಂದ ಕರೆ ಬಂದವು ಮಾಡ್ತಿದ್ವಿ. ಅವಾಗ ನಮಗೂ ಸಣ್ಣವರಿದ್ದಾಗ ನಮ್ಗೆ ಹುಚ್ಚಿತ್ತು. ಎಲ್ಲೋ ಒಂದು ಕಡೆ ನಮ್ಮದು ಹೆಸರು ಬಂದರೆ ಖುಷಿ ಪಡ್ತಿದ್ವಿ. ಒಬ್ಬ ನನಗೆ ಫೋನ್ ಮಾಡ್ದೆ, ಏನು ರೀ ಕನ್ನಡಪ್ರಭ ಫ್ರಂಟ್ ಪೇಜ್ನಾಗ ಬಂದಿದೆ, ವಿಜಯಪುರದಲ್ಲಿ ರೇಲ್ ರೋಕೋ ಯಶಸ್ವಿ ಕಾರ್ಯಕ್ರಮ, ರಾಸಾಯನಿಕ ಗೊಬ್ಬರದ ಬಗ್ಗೆ ತೀವ್ರ ಬಿ ಜೆ ಪಿಯಿಂದ ಪ್ರತಿಭಟನೆ, ಎಲ್ಲಿ ಫ್ರಂಟ್ ಪೇಜಿಗೆ ಬಂದಿತ್ತು. ಅವಾಗ ಕೆಲವೊಂದು ಪತ್ರಕರ್ತರಿಗೆ ಕೇಳಿದೆ, ಇಲ್ಲ ಒಳ್ಳೆಯ ಕೆಲಸ ಮಾಡೋಣ ಸಪೋರ್ಟ್ ಮಾಡ್ತೀವಿ. ಅವತ್ತು ಹಿಡಿದು ನಾನು ಮಾಧ್ಯಮದ ಮೂಲಕನೂ ಬೆಳೆದಂಥವನೇ. ಅದ್ರೊಳಗೆ ಒಮ್ಮೆ ಮಾಧ್ಯಮದವ್ರು ಏನು ಮಾಡ್ಲಾಕತ್ತಾರೆ, ಯಾರ್ಯಾರು ಭಾಳ ದೊಡ್ಡ ದೊಡ್ಡ ಮಂದಿದು ಯತ್ನಾಳ್ ಒಬ್ಬ ಬೆಳೆದ್ಬಿಟ್ರೆ ಹೆಂಗೆ, ಯತ್ನಾಳ್ ನನ್ನ ಕಾಂಪಿಟೇಟರ್, ನನ್ನ ಮಗಗೆ ಕಾಂಪಿಟೇಟರ್ ಆದ್ರೆ ಹೆಂಗೆ, ಅದಕ್ಕೆ ಇಂಥ ವಿಷಯದಾಗ ಯತ್ನಾಳ್ ಮುಗಿಸ್ಬೇಕಂತೇಳಿ ಮಾಧ್ಯಮಗಳಿಗೆ ಸ್ವಲ್ಪ ಹೇಳಿರ್ತಾರೆ. ಅವರು ಯತ್ನಾಳ್ 2,500 ಕೋಟಿ ಗಂಭೀರ ಆರೋಪ, ಯತ್ನಾಳ್ ಗಂಭೀರ ಆರೋಪತ್ತು 2 ದಿವಸ ಆಯಿತು. ಮುಂದೆ ನೋಟಿಸ್ ಕೊಡ್ತಾರತ್ ಮಾಡಿದರು, ನೋಟಿಸು ಕೊಡಲಿಲ್ಲ. ಮುಂದೆ ಪ್ರಹ್ಲಾದ್ ಜೋಶಿಯವರಿಗೂ ಕೇಳಿದ್ರು. ಯತ್ನಾಳ್ ಅವ್ರನ್ನ ನಾ ಪೂರ್ತಿ ಕ್ಲಿಪ್ಪಿಂಗ್ ನೋಡೀನಿ, ಅದರಲ್ಲಿ ಎಲ್ಲೂ ನೇರವಾಗಿ ಕೇಂದ್ರ ಹೈಕಮಾಂಡ್ ಬಿ ಜೆ ಪಿ ಹೊತ್ತು ಹೇಳಿಲ್ಲ, ಕಾಂಗ್ರೆಸ್ ಹೊತ್ತು ಹೇಳಿಲ್ಲ. ಇದೊಂದು ಕೆಟ್ಟ ಸಂಸ್ಕೃತಿ ಐತಿ ರಾಜಕೀಯ ವ್ಯವಸ್ಥೆ ಒಳಗೆ, ಇದನ್ನು ಯಾರೂ ನಂಬಾರ್ದು ಹೇಳಿದೆ. ಅದರ ಅರ್ಥ ನಿಮಗೂ ಬಿ ಜೆ ಪಿ ಒಳಗೆ ನಿಮಗೂ ಸಪೋರ್ಟ್ ಸಿಸ್ಟಮ್ ಚಲೋನ ಐತಂತಲ್ಲ? ಸಪೋರ್ಟ್ ಸಿಸ್ಟಮ್ ಇಲ್ಲರಿ, ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನೈತಿ, ಪ್ರಾಮಾಣಿಕತೆ ಇತ್ತಂದರೆ, ನಾನು ನಾಟಕೀಯ ಮಾಡಿದ್ದಂದ್ರೆ ನಾ ಹೇಳಿದ್ರೆ ನಾ ಹೇಳ್ಬಿಡ್ತಿದ್ದೆ. 2,500 ಕೋಟಿ ಹೌದು ನಾನು ಬೊಮ್ಮಾಯಿ ಆಗಿದೆ ಅಂತ ಹೇಳ್ತಿದ್ದೆ, ಅದಕ್ಕೇನು ಭಯಪಡ್ತಿದ್ದಿಲ್ಲ. ಆದ್ರೆ ಅದನ್ನು ಏನು ತಿರುಚದಾರಲ್ಲ, ಆ ತಿರ್ಚಿದ್ರಿಂದ ನಾನು ಅದರಿಂದ ಹಿಂದೆ ಸರಿ ಇರಲಿಲ್ಲ. ಯತ್ನಾಳ ಅದು ಬತ್ತು, ಯತ್ನಾಳ ಏನು ಉಲ್ಟಾ ಹೊಡಿದಕ್ಕೇನೋ ಹತ್ತಿರಲ್ರಿ ಇದ್ರಾಗ ಯೂಟರ್ನ್ ಯತ್ನಾಳ್ ಯೂಟರ್ನ್ ಅಂತ ಬತ್ತು. ನಾ ಯೂಟರ್ನೇ ಆಗಿಲ್ಲ. ನೀವು ಬೇಕಾದ್ರೆ ಅದು ಕ್ಲಿಪ್ಪಿಂಗ್ ತರಿಸಿ ನೋಡ್ರಿ. ಯತ್ನಾಳ್ ರೆಬಲ್ ನಾಯಕರ ಅತೃಪ್ತ ನಾಯಕರ? ನಾ ರೆಬಲು ಇಲ್ಲ, ಅತೃಪ್ತನೂ ಇಲ್ಲ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯತ್ನಾಳ್ ಬುಟ್ಟಿಯಲ್ಲಿ ಹಾವೇ ಇಲ್ಲ, ಹಾವು ಬುಟ್ಟಿಲಿ ಇರಲಿಕ್ಕಿಲ್ಲ, ಸತ್ಯ ಮಾತ್ರ ಇದೆ. ಯತ್ನಾಳ್ ಹತ್ರ ಸಿಡಿಗಳು ಇರೋದೇ ಸುಳ್ಳು. ನಾ ಯಾರು ಸಿಡಿ ಇಟ್ಕೋ ಸಿಡಿ ವ್ಯವಹಾರ ಮಾಡೋ ರಾಜಕಾರಣಿ ಅಲ್ಲ. ಸಿಡಿ ಇದೆ, ಬೇಕಾದಾಗ ನಾನು ರಿಲೀಸ್ ಮಾಡ್ತೀನಿ ಅಂತ. ಇಲ್ಲ, ನಾ ಎಂದೂ ಹೇಳಿಲ್ಲ. ರಾಜ್ಯದಲ್ಲಿ ಕೆಲವೊಂದು ಜನ ಮಾಡ್ತಾರೆ ಅಂತ ಹೇಳಿದ್ದೆ. ಯತ್ನಾಳ್ ಸಿಎಂ ಆಗಬೇಕು ಅನ್ನೋ ಕನಸು ಕನಸಾಗೆ ಉಳಿಯುತ್ತಾ? ಏನು ಆದರೆ ಆಯಿತು, ಇಲ್ಲಾಂದ್ರೆ ಇಲ್ಲ. ಅದ್ರ ಮೇಲೇ ಭಾಳ ನಾನು ಆಸೆ ಇಟ್ಕೊಂಡು ಕೊಟ್ಟ ವ್ಯಕ್ತಿ ಅಲ್ಲ. ಈ ಬಾರಿ ಯತ್ನಾಳ್ಗೆ ಟಿಕೆಟ್ ಸಿಗೋದು ಡೌಟ್. 100ಕ್ಕೆ 100 ಸಿಗ್ತದೆ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಯತ್ನಾಳಿಗೆ ಟಿಕೆಟ್ ಸಿಗ್ತದೆ. ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ದಾರಿ ಏನು? ಟಿಕೆಟ್ ಸಿಕ್ಕೇ ಸಿಗ್ತದೆ. ಅದು ಮತ್ತೊಂದು ದಾರಿ ಹುಡುಕೋ ಪ್ರಶ್ನೆನೇ ಇಲ್ಲ. ಯತ್ನಾಳ್ ಮುಸ್ಲಿಮರ ವಿರೋಧಿ. ಎಸ್.